ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ದೇವನೂರು ಮಹಾದೇವರವರು ಬರೆದಿರ್ತಕ್ಕಂತಹ ಟಾರ್ ಅರೈವ್ಸ್ ಈ ಒಂದು ಕಥೆಯ ಕನ್ನಡದ ಸಂಪೂರ್ಣವಾದಂತಹ ಸಾರಾಂಶವನ್ನು ಕಲಿಯೋಣ. ಟಾರ್ ಅರೈವ್ಸ್ ಅಂದರೆ ಡಾಂಬರು ಬಂದದ್ದು. ಈ ಕಥೆಯು ದೇವನೂರು ಮಹಾದೇವರು ಬರೆದಿರ್ತಾರೆ. ಈ ಕಥೆಯಲ್ಲಿ ಒಂದು ಜಾತಿ ತಾರತಮ್ಯ, ಭ್ರಷ್ಟಾಚಾರ ಹಾಗೂ ಆಧುನೀಕರಣ ಮಾಡರ್ನೈಸೇಷನ್ನಿಂದ ಆಗ್ತಕ್ಕಂತಹ ಪರಿಣಾಮಗಳ ಬಗ್ಗೆ ಬರೆದಿರ್ತಕ್ಕಂತಹ ಒಂದು ವಿಮರ್ಶಾತ್ಮಕ ಕಥೆಯಾಗಿರುತ್ತೆ. ಈ ಕತೆ ಒಂದು ಕರ್ನಾಟಕದ ಒಂದು ಸಣ್ಣ ಹಳ್ಳಿಗೆ ರಸ್ತೆ ನಿರ್ಮಾಣದಿಂದ ಆಗ್ತಕ್ಕಂತಹ ಒಂದು ಭೌತಿಕವಾದಂತಹ ಬದಲಾವಣೆ ಹಾಗೂ ಸಾಮಾಜಿಕ ಬದಲಾವಣೆಗಳನ್ನು ಈ ಕತೆ ವಿವರಿಸುತ್ತೆ. ಈ ಕಥೆಯು ಪ್ರಾರಂಭ ಆಗ್ತಕ್ಕಂಥದ್ದು ಸುಮಾರು 80 ಮನೆಗಳಿರ್ತಕ್ಕಂತಹ ಒಂದು ಚಿಕ್ಕ ಹಳ್ಳಿ. ಆ ಹಳ್ಳಿ ಏನು ಅಷ್ಟು ಹೆಸರುವಾಸಿ ಆಗಿರೋದಿಲ್ಲ. ಹಳ್ಳಿಯಿಂದ ಒಂದು ಮೇನ್ ರೋಡ್ಗೆ 3 ಕಿಲೋಮೀಟರ್ನಷ್ಟು ದೂರ ಒಂದು ಸಣ್ಣ ಎತ್ತಿನ ಗಾಡಿ ಹೋಗಲಾಗದಷ್ಟು ಒಂದು ಕಿರಿದಾದಂತಹ ಒಂದು ದಾರಿ ಇರತಕ್ಕಂತಹ ಹಳ್ಳಿಯಾಗಿರುತ್ತೆ. ಆ ಹಳ್ಳಿಗೆ ಹೋಗಬೇಕಾದ್ರೆ ಒಂದು ದೊಡ್ಡ ಆಲದ ಮರದ ಬದಿಯಲ್ಲಿ ದಾರಿ ಸಾಗ್ತಾ ಇರುತ್ತೆ. ಆ ಹಳ್ಳಿಯಲ್ಲಿ ಒಂದು ಟೀ ಅಂಗಡಿಯೂ ಸಹ ಇರೋದಿಲ್ಲ. ಈ ಥರ ಒಂದು ಕುಗ್ರಾಮವಾಗಿರುತ್ತೆ. ಇದು ಆ ಒಂದು ಕುಗ್ರಾಮ ಇನ್ನೂ ಯಾವುದೇ ಅಭಿವೃದ್ಧಿಯನ್ನು ಕಾಣದೇ ಇರತಕ್ಕಂಥದ್ದನ್ನು ಇದು ತೋರಿಸುತ್ತೆ. ಆ ಒಂದು ಮೇನ್ ರೋಡ್ಗೆ ಸಂಪರ್ಕ ಪಡಿಸ್ತಕ್ಕಂತಹ ದಾರಿ ಕೂಡ ಮಣ್ಣಿನ ದಾರಿ ಆಗಿರುತ್ತೆ, ತುಂಬ ಚಿಕ್ಕದಾಗಿರುತ್ತೆ. ಇನ್ನು ಆ ಹಳ್ಳಿಯಲ್ಲಿ ಈ ಕಥೆಯಲ್ಲಿ ಬರ್ತಕ್ಕಂಥ ಮುಖ್ಯ ಪಾತ್ರಗಳು ಲಕುಮಾರ್, ರಾಜಪ್ಪ, ಮಧು ಮತ್ತು ಶಂಭು ಎಂಬ 4 ಯುವಕರು ಇರ್ತಾರೆ. ಅವರು ವಿದ್ಯಾವಂತರಾಗಿರ್ತಾರೆ. ಅವರು ಮೈಸೂರಲ್ಲೋ ಒಂದು ನಂಜನಗೂಡಿನಲ್ಲೋ ಒಂದು ವಿದ್ಯಾಭ್ಯಾಸನ ಮುಗಿಸಿ ಬಂದಿರ್ತಾರೆ. ಆದರೆ ಆ ಹಳ್ಳಿಯಲ್ಲಿಯ ಒಂದು ಮುಖ್ಯಸ್ಥ ಪಟೇಲ ಅವನಿಗೆ ಈ ಯುವಕರನ್ನು ಕಂಡ್ರೆ ಇಷ್ಟ ಆಗೋದಿಲ್ಲ. ಯಾಕಂದರೆ ಆ ಯುವಕರು ತಾವು ವಿದ್ಯಾವಂತರಾಗಿರೋದನ್ನು ತುಂಬ ಆತ್ಮವಿಶ್ವಾಸದಿಂದ ಓಡಾಡ್ತಾ ಇರ್ತಾರೆ. ಮತ್ತು ಆ ಯುವಕರ ಮಧ್ಯೆ ಯಾವುದೇ ರೀತಿ ಜಾತಿ ತಾರತಮ್ಯ ಇರೋದಿಲ್ಲ. ಅವರು ಯಾವುದೇ ಜಾತಿಯನ್ನು ಪಾಲಿಸದೆ ಅವರು ಒಗ್ಗಟ್ಟಾಗಿ ಒಟ್ಟಿಗೆ ಇರ್ತಾರೆ. ಇದನ್ನು ಕಂಡಂತಹ ಪಟೇಲರಿಗೆ ಅವರನ್ನು ನೋಡಿದ್ರೆ ಇಷ್ಟ ಆಗಲ್ಲ. ಅವರು ತುಂಬ ಸೊಕ್ಕಿನವರು ಅಂತ ಭಾವಿಸ್ತಾ ಇರ್ತಾರೆ. ಇಲ್ಲಿ ಲಕುಮಾ ಅವರು ಆ ಒಂದು ಅಸ್ಪೃಶ್ಯ ಜಾತಿಗೆ ಸೇರಿದವರ ಆಗಿದ್ದರೂ ಸಹ ಇತರ ಒಂದು ಫ್ರೆಂಡ್ಸ್ ರಾಜಪ್ಪ, ಮಧು, ಶಂಭು ಇವ್ರ ಜೊತೆಗೆ ತುಂಬ ಸ್ನೇಹದಿಂದ ಬೆಳೆದಿರ್ತಾರೆ. ಇದರಿಂದ ಪಟೇಲರಿಗೆ ತುಂಬ ಅಸಮಾಧಾನ ಇರುತ್ತೆ ಅವರ ಮೇಲೆ. ಮತ್ತು ಇತರ ಹಳ್ಳಿಗರಿಗೂ ಸಹ ಮೇಲ್ಜಾತಿಯ ವರ್ಗದ ಜನರಿಗೂ ಸಹ ಈ ಯುವಕರ ಮೇಲೆ ಒಂದು ರೀತಿ ಅಸಮಾಧಾನ ಇರುತ್ತೆ. ಅವರು ಒಂದು ಯುವಕರಿಗೆ ಒಂದು ಪಾಠ ಕಲಿಸಬೇಕು, ಒಂದು ಶಿಕ್ಷೆ ನೀಡಬೇಕು ಅಂತೇಳಿ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. ಒಂದು ದಿನ ಈ ಒಂದು ಹಳ್ಳಿಗೆ ಸರ್ಕಾರದಿಂದ ಒಂದು ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಆದೇಶ ಆಗುತ್ತೆ. ಈ ಹಿಂದೆ ಆ ಸರ್ಕಾರಿ ಮಂತ್ರಿಯೊಬ್ಬರು ಆ ರಸ್ತೆಯನ್ನು ಮಾಡಿಕೊಡ್ಬೇಕು ಅಂತ ಕೋರಿದ್ದಾಗ ಆ ರಸ್ತೆ ನಿರ್ಮಾಣಕ್ಕೆ ಒಂದು ಆರ್ಡರ್ ಆಗುತ್ತೆ. ಪಟೇಲರು ಆ ಒಂದು ರಸ್ತೆ ನಿರ್ಮಾಣ ಕಾರ್ಯ ಮಾಡೋದಕ್ಕೆ ತುಂಬ ಉತ್ಸುಕರಾಗಿರ್ತಾರೆ. ಆ ರಸ್ತೆ ಒಂದು ಕನ್ಸ್ಟ್ರಕ್ಷನ್ ಒಂದು ಗುತ್ತಿಗೆಯನ್ನು ಕಾಂಟ್ರಾಕ್ಟನ್ನು ಸಹ ಈ ಪಟೇಲರೇ ಪಡೆದಿರ್ತಾರೆ. ಇದು ಅವರಿಗೆ ಇನ್ನಷ್ಟು ಅಧಿಕಾರವನ್ನು ನೀಡಿರುತ್ತೆ. ಹಳ್ಳಿಯ ಜನರಲ್ಲೂ ಸಹ ಒಂದು ರೀತಿ ಸಂತೋಷ ತುಂಬಿರುತ್ತೆ. ಏಕೆಂದರೆ ಆ ಒಂದು ಹಳ್ಳಿಗೆ ರಸ್ತೆ ನಿರ್ಮಾಣ ಆಗುತ್ತೆ, ಅವರಿಗೆ ಕೆಲಸದ ಅವಕಾಶಗಳು ಸಿಗುತ್ತೆ ಅಂತ ತುಂಬ ಖುಷಿಯಾಗಿರ್ತಾರೆ. ಪಟೇಲರು ಆ ಸರ್ಕಾರದಿಂದ ಬರ್ತಕ್ಕಂತಹ ಹೆಚ್ಚುವರಿ ಹಣವನ್ನು ಆ ಊರಿನ ಒಂದು ದೇವಸ್ಥಾನವನ್ನು ನವೀಕರಿಸುವುದಾಗಿ ಘೋಷಣೆ ಮಾಡಿರ್ತಾರೆ. ಈ ಒಂದು ಸುದ್ದಿ ಎಲ್ಲ ಹಳ್ಳಿಗರಿಗೆ ಒಂದು ರೀತಿ ಉತ್ಸಾಹ ಬಂದಿರುತ್ತೆ. ಎಲ್ಲರೂ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಆ ರಸ್ತೆ ನಿರ್ಮಾಣ ಪ್ರಾರಂಭವಾಗುತ್ತೆ. ಆಗ ಹಳ್ಳಿ ಸಂಪೂರ್ಣವಾಗಿ ಬದಲಾಗ್ತಾ ಹೋಗುತ್ತೆ. ಆ ಹಳ್ಳಿಯನ್ನು ಹಚ್ಚ ಹಸಿರಾಗಿ ಕಾಣಿಸ್ತಾ ಇದ್ದಂತಹ ಮರಗಳನ್ನು, ಆಲದ ಮರಗಳನ್ನು ಎಲ್ಲವನ್ನು ಕಡಿಯಲಾಗುತ್ತೆ. ಆ ಪ್ರದೇಶಗಳು ಒಳ್ಳೆ ಒಣ ಮರುಭೂಮಿಗಳಂತೆ ಕಾಣಿಸ್ತವೆ. ದೊಡ್ಡ ಯಂತ್ರಗಳು ಹಳ್ಳಿಗೆ ಆಗಮಿಸುತ್ತೆ. ಆ ಯಂತ್ರಗಳು ಹಳ್ಳಿಗರನ್ನು ತುಂಬ ಆಕರ್ಷಣೆ ಮಾಡುತ್ತೆ. ಪುರುಷರು, ಮಹಿಳೆಯರು, ಮಕ್ಕಳು ಸಹ ಆ ಹೊಗೆ ಬಿಡ್ತಕ್ಕಂಥ ದೊಡ್ಡ ಯಂತ್ರಗಳನ್ನು ನೋಡಲು ಸೇರ್ತಾರೆ. ಅನೇಕ ಹಳ್ಳಿಗರು ಮತ್ತು ವಿಶೇಷವಾಗಿ ಮಹಿಳೆಯರು ರಸ್ತೆ ಕೆಲಸದಲ್ಲಿ ಉದ್ಯೋಗ ಪಡಿತಾರೆ. ಕೆಲವರು ಕಲ್ಲುಗಳನ್ನು ಹೊಡಿತಾರೆ, ಕೆಲವರು ತಾರು ಮಿಶ್ರಿತ ಒಂದು ಆ ಜಲ್ಲಿ ಕಲ್ಲುಗಳನ್ನು ಸಾಗಿಸ್ತಕ್ಕಂಥದ್ದು. ಆ ವಾತಾವರಣವು ತುಂಬ ಒಂದು ಹಬ್ಬದಂತೆ ತುಂಬ ಉತ್ಸಾಹಭರಿತವಾಗಿರುತ್ತೆ. ಕೆಲವು ಮಹಿಳೆಯರು ಕೆಲಸ ಮಾಡುವಾಗ ಹಾಡುಗಳನ್ನು ಸಹ ಆಡ್ತಾ ಇರ್ತಾರೆ. ಆ ಟಾರ್ ಹಳ್ಳಿಗರಿಗೆ ಪರಿಚಯ ಇಲ್ಲದ ವಸ್ತುವಾಗಿದ್ದರೂ ಅವರು ಅದನ್ನು ಬಹಳ ಉಪಯುಕ್ತ ಅಂತ ಕಂಡುಕೊಳ್ತಾರೆ. ಮಕ್ಕಳು ಹೆಚ್ಚು ಕುತೂಹಲದಿಂದ ಇರ್ತಾರೆ ಮತ್ತು ಆ ಟಾರ್ ಡ್ರಮ್ಗಳ ಬಳಿ ತುಂಬ ಆಟ ಆಡ್ತಾ ಇರ್ತಾರೆ. ಅವರು ಆ ಅಂಟಂಟಾದ ಒಂದು ಟಾರ್ಗಳ ವಸ್ತುಗಳನ್ನು ಮುಟ್ಟಿ ತಮ್ಮ ಕೈಗಳು, ಮುಖಗಳಿಗೆ ಹಚ್ಕೊಳ್ತಾರೆ. ಪೋಷಕರು ಬೈದರೂ ಸಹ ಅವರು ಟಾರ್ ಕೆಲಸ ನಡೆಯುವ ರಸ್ತೆಗೆ ಬಳಿಗೆ ಹೋಗೋದನ್ನು ಬಿಡೋದಿಲ್ಲ ಮತ್ತು ಆ ಟಾರ್ನೊಂದಿಗೆ ಆಟ ಆಡ್ತಾ ಇರ್ತಾರೆ. ಒಂದು ದಿನ ರಂಗಪ್ಪ ಎಂಬ ಒಬ್ಬ ವ್ಯಕ್ತಿ ಟಾರ್ನ ಬಳಿ ಆಟ ಆಡ್ತಾ ಇದ್ದ ತನ್ನ ಮಗನನ್ನು ಕರೆದುಕೊಂಡು ಹೋಗಲು ಬರ್ತಾನೆ. ಆ ಮಗನನ್ನು ನೋಡಿ ರಂಗಪ್ಪ ತುಂಬ ಕೋಪಗೊಡ್ತಾನೆ. ಏಕೆಂದರೆ ಆ ಮಗ ಬಾಯಿಗೆ ಎಲ್ಲ ಒಂದು ಟಾರನ್ನು ಅಂಟಿಕೊಂಡಿರ್ತಾನೆ.
ಈ ಘಟನೆ ಹಳ್ಳಿಗರಿಗೆ ಆ ತಾರಿನಿಂದ ಹೇಗೆ ಅಪಾಯಕಾರಿ ಸಹ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಮಹಿಳೆಯರು ಸಹ ಆ ತಾರಿನ ಹೊಸ ಉಪಯೋಗವನ್ನು ಕಂಡುಹಿಡ್ಕೊಳ್ತಾರೆ. ಒಬ್ಬ ಮಹಿಳೆ ಸೋರ್ತಾ ಇದ್ದ ಮಡಿಕೆಯನ್ನು ಸರಿಪಡಿಸಲು ಆ ಟಾರನ್ನು ಬಳಸ್ತಾಳೆ ಮತ್ತು ಅದು ಫೆವಿಕ್ವಿಕ್ನಂತೆ ಸಂಪೂರ್ಣವಾಗಿ ಕೆಲಸ ಮಾಡ್ತದೆ. ಶೀಘ್ರದಲ್ಲೇ ಆ ಹಳ್ಳಿಗರು ತಮ್ಮ ಮನೆ ವಸ್ತುಗಳನ್ನು ಸರಿಪಡಿಸಲು ಆ ಟಾರನ್ನು ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಕೆಲವರು ಆ ಪಕ್ಕದಲ್ಲಿರೋ ನೆರೆಹೊರೆಯವರಿಂದ ಆ ತಾರನ್ನು ಎರವಲು ಕೂಡ ಪಡೆಯೋಕ್ಕೆ ಶುರು ಮಾಡ್ತಾರೆ. ಒಂದು ದಿನ ಆ ಒಂದು ಟಾರ್ ಮಿಷಿನ್ಗಳ ಒಬ್ಬ ಡ್ರೈವರ್ ಏನು ಮಾಡ್ತಾನೆ, ಹತ್ತಿರದ ಪಟ್ಟಣದಿಂದ ಒಂದು ನ್ಯೂಸ್ ಪೇಪರನ್ನು ತಗೊಬರ್ತಾನೆ. ಆ ಒಂದು ನ್ಯೂಸ್ ಪೇಪರಲ್ಲಿ ಪಟೇಲರು ಸರ್ಕಾರದ ನಿಧಿಯನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಅಂತ ದೂರು ಬಂದಿರುತ್ತೆ. ರಸ್ತೆಗಾಗಿ ಉದ್ದೇಶಕ್ಕಾಗಿ ನೀಡಿದ್ದಂಥ ಹಣವನ್ನು ದೇವಸ್ಥಾನವನ್ನು ಒಂದು ರಿಪೇರಿ ಮಾಡಲು ಬಳಸ್ಕೊಂಡಿದ್ದಾರೆ ಅಂತ ಅದರಲ್ಲಿ ಬಂದಿರುತ್ತೆ. ಈ ಒಂದು ಸುದ್ದಿ ಆ ಹಳ್ಳಿಯಾದ್ಯಂತ ಹಬ್ಬಿಬಿಡುತ್ತೆ. ಆ ಹಳ್ಳಿಗರೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಒಂದು ಸಭೆ ಸೇರ್ತಾರೆ ಮತ್ತು ಪಟೇಲರು ತುಂಬ ಕೋಪಗೊಂಡಿರ್ತಾರೆ. ತಕ್ಷಣ ಆ ಪಟೇಲರು ಏನು ಮಾಡ್ತಾರೆ, ಆ ರಾತ್ರಿ ಆ ಒಂದು ಸಭೆಯನ್ನು ಕರೆದಿರ್ತಾರೆ. ಆ ಗ್ರಾಮ ಸಭೆ ಜನರಿಂದ ತುಂಬಿ ಹೋಗಿರುತ್ತೆ. ಆ ಲ್ಯಾಂಟರ್ನ್ಗಳ ದೀಪಗಳ ಮಂದ ಬೆಳಕನ್ನು ಇಟ್ಟು ಆ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಾರೆ. ಅಲ್ಲಿ ಆ ಪಟೇಲರು ಕುಳಿತಿರ್ತಾರೆ. ಅವರು ತುಂಬ ಕೋಪಗೊಂಡಿರ್ತಾರೆ. ಆ ಸಭೆಯು ಒಂದು ಒಬ್ಬರ ಮೇಲೊಬ್ಬರು ಆರೋಪಗಳನ್ನು ಮಾಡೋದರಲ್ಲಿ ಪ್ರಾರಂಭ ಆಗುತ್ತೆ. ಪಟೇಲರು ಮತ್ತು ಅವರ ಒಂದು ಬೆಂಬಲಿಗರು ಏನು ಮಾಡ್ತಾರೆ, ಆ ಪತ್ರವನ್ನು ಬರೆದರು ಯಾರು ಅಂತ ತಿಳಿಯಬೇಕು ಅಂತೇಳಿ ಎಲ್ಲರನ್ನ ಕೇಳ್ತಾರೆ. ಆ ಊರಿನ 4 ಯುವಕರಾಗಿರ್ತಕ್ಕಂಥ ಲಕುಮ, ರಾಜಪ್ಪ, ಮಧು, ಶಂಭು ಈ ಪತ್ರವನ್ನು ತಾವೇ ಬರೆದಿದ್ದೇವೆ ಅಂತಕ್ಕಂಥದ್ದನ್ನ ಒಪ್ಕೊಳ್ತಾರೆ. ಸರ್ಕಾರಿ ಹಣವನ್ನು ತಪ್ಪಾಗಿ ಬಳಸೋದನ್ನು ಅವರು ಒಪ್ಕೊಳ್ಳೋದಕ್ಕೆ ಸಿದ್ಧರಿರೋದಿಲ್ಲ. ಏಕೆಂದರೆ ಆ ಒಂದು ಸರ್ಕಾರಿ ಹಣ ಆ ರಸ್ತೆಗೆ ಖರ್ಚಾಗಬೇಕಾಗಿತ್ತು, ಅದನ್ನು ಉಳಿಕೆ ಮಾಡಿ ನೀವು ಆ ಒಂದು ದೇವಸ್ಥಾನದ ಆ ಒಂದು ಕಾರ್ಯಗಳಿಗೆ ಬಳಸಿದ್ದೀರಾ, ಅದನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಆ ಒಂದು ಸಭೆಯಲ್ಲಿ ಒಂದು ರೀತಿಯ ಬಿಗಿಯಾದಂತಹ ವಾತಾವರಣ ಪ್ರಾರಂಭ ಆಗುತ್ತೆ. ಪಟೇಲರು ಆ ಹಣವನ್ನು ಹಳ್ಳಿಯ ಕಲ್ಯಾಣಕ್ಕಾಗಿ, ದೇವರ ಕಾರ್ಯಕ್ಕಾಗಿ ಬಳಸಲಾಗಿದೆ ಅಂತ ತಮ್ಮ ವಾದವನ್ನು ಸಮರ್ಥನೆ ಮಾಡಿಕೊಳ್ತಾರೆ. ಆದರೆ ಯುವಕರು ಆ ಹಣವನ್ನು ಯಾವ ಕಾರ್ಯಕ್ಕೆ ನಿರ್ಧರಿಸಿ ಕೊಟ್ಟಿದ್ದಾರೋ ಆ ರಸ್ತೆಗೆ ಮಾತ್ರ ಬಳಸಬೇಕಾಗಿತ್ತು ಅಂತ ವಾದ ಮಾಡ್ತಾರೆ. ಪಟೇಲರಿಗೆ ಕೋಪ ಬರುತ್ತೆ. ಅವರು ಒಂದು ರೀತಿ ಅಟ್ಯಾಕ್ ಮಾಡೋ ರೀತಿ ಎದ್ದು ನಿಲ್ತಾರೆ. ಲ್ಯಾಂಟರ್ನನ್ನು ಒಡೆದಾಕ್ತಾರೆ, ಗಾಜು ಹೊಡಿತದೆ. ಆ ಸಭೆಯೆಲ್ಲ ಕತ್ತಲೆಯಲ್ಲಿ ಮುಳುಗುತ್ತೆ. ಎಲ್ಲ ಗೊಂದಲದಲ್ಲಿರ್ತಾರೆ. ಜನರು ಹೊರಗಡೆ ಬರ್ತಾರೆ. ಸಭೆ ಒಂದು ರೀತಿ ಅಸ್ತವ್ಯಸ್ತವಾಗಿ ಕೊನೆಗೊಳ್ಳುತ್ತೆ. ಮಾರನೇ ದಿನ ಬೆಳಗ್ಗೆ ಹೊಸೂರು ಅಂತಕ್ಕಂಥ ಪಕ್ಕದ ಊರಿಂದ ಒಬ್ಬ ಪ್ರಯಾಣಿಕ ಹಳ್ಳಿಗೆ ಬರ್ತಾನೆ. ಆತ ಒಂದು ಆಘಾತಕಾರಿಯಾದಂತಹ ಕಥೆಯನ್ನು ಹೇಳ್ತಾನೆ. ಹೊಸೂರಿನಲ್ಲಿ ಒಬ್ಬ ಮಹಿಳೆಯನ್ನು ಒಬ್ಬ ಯುವಕನು ಪ್ರೀತಿ ಮಾಡಿರ್ತಾನೆ. ಆ ಆರೋಪದ ಮೇಲೆ ಗ್ರಾಮಸ್ಥರೆಲ್ಲ ಸೇರಿ ಏನು ಮಾಡಿರ್ತಾರೆ, ಆ ಯುವಕನಿಗೆ ಸಾರ್ವಜನಿಕವಾಗಿ ಒಂದು ಶಿಕ್ಷೆಯನ್ನು ಕೊಟ್ಟಿರ್ತಾರೆ. ಮತ್ತು ಅವರು ಅವಳನ್ನು ಬಟ್ಟೆ ಕಳಚಿ ಒಂದು ಹುಣಸೆ ಮರದ ಕೊಂಬೆಯಿಂದ ಒಡೆದು ಅವಮಾನ ಮಾಡಿರ್ತಾರೆ. ಆದರೆ ಅವಳು ಸುಮ್ಮನಿರಲಿಲ್ಲ. ಅವಳು ಪೊಲೀಸರಿಗೆ ದೂರು ನೀಡಿರ್ತಾಳೆ. ಇದರ ಪರಿಣಾಮ ಆ ಒಂದು ಘಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಜಮೀನ್ದಾರರನ್ನು ಪೊಲೀಸರು ಬಂಧಿಸಿರ್ತಾರೆ. ಈ ಸುದ್ದಿ ಪಟೇಲರು ಮತ್ತು ಅವರ ಬೆಂಬಲಿಗರಿಗೆ ಒಂದು ಭಯಭೀತಿಗೊಳಿಸುತ್ತೆ. ಏಕೆಂದರೆ ಅವರು ಸಹ ಆ 4 ಯುವಕರನ್ನು ಒಡೆದು ಶಿಕ್ಷೆ ನೀಡಬೇಕು ಅಂತ ಅಂದುಕೊಂಡಿರ್ತಾರೆ. ಆದರೆ ಅವರು ಆ ಒಂದು ಘಟನೆಯನ್ನು ಕೇಳಿಸಿಕೊಂಡ ನಂತರ ಅವರು ಪೊಲೀಸರಿಗೆ ಹೆದರಿ ಅವರು ತಮ್ಮ ಒಂದು ಪ್ಲಾನನ್ನು ಮುಂದೂಡ್ತಾರೆ. ನಂತರ ಆ ದಿನ ರಾತ್ರಿ ಕವಿತಾ ಇರುತ್ತೆ. ಆ ಹೊಸೂರಿನ ಮಹಿಳೆಯ ಬಗ್ಗೆ ಕೇಳಿರ್ತಕ್ಕಂಥ ಸುದ್ದಿ ಹಳ್ಳಿಯಲ್ಲಿ ಈಗಾಗಲೇ ಜನರಲ್ಲಿ ಭಯ ಹುಟ್ಟಿಸಿರುತ್ತೆ. ಜನರು ತಮ್ಮ ಬೀಗಗಳನ್ನು ಹಾಕ್ಕೊಂಡಿರ್ತಾರೆ. ಆದರೂ ಸಹ ಆ ಒಂದು ಹಳ್ಳಿಯ ರಂಗಪ್ಪನ ಮಗ ಈ ಹಿಂದೆ ಬಾಯಿಗೆ ಟಾರನ್ನು ಅಂಟಿಸ್ಕೊಂಡಿದ್ದಂಥ ಅದೇ ಹುಡುಗ ಕಾಣಿಯಾಗಿರ್ತಾನೆ. ರಂಗಪ್ಪ ಏನು ಮಾಡ್ತಾರೆ, ಆ ಇಡೀ ಊರಿನ ಎಲ್ಲ ಮನೆಗಳ ಬಾಗಿಲನ್ನು ಬಡಿದು ವಿಚಾರಣೆ ಮಾಡಿರ್ತಾರೆ. ಹಾಗೆ ಮೇಷ್ಟ್ರನ್ನ ಕೇಳಿದಾಗ ಆತ ಮನೆಗೆ ಬಂದಿದ್ದನ್ನು ಮೇಷ್ಟ್ರು ಸಹ ಹೇಳಿರ್ತಾರೆ. ಮತ್ತು ಆ ರಂಗಪ್ಪನ ಮಗನ ಒಂದು ಗೆಳೆಯರನ್ನು ಕೇಳಿದಾಗ ಅವರೆಲ್ಲರೂ ಸಹ ಆತ ಇಲ್ಲೇ ಇದ್ದ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆ ರಂಗಪ್ಪ ಮತ್ತು ಆ ಹುಡುಗನ ತಾಯಿ ರಾತ್ರಿ ಇಡೀ ಅಲ್ದಾಡ್ತಾರೆ. ಇಡೀ ಹಳ್ಳಿ ರಂಗಪ್ಪನ ಮಗನಿಗೆ ಏನಾಯಿತು ಅಂತ ಆಶ್ಚರ್ಯ ಪಡ್ತಾ ಇರ್ತಾರೆ. ಮಾರನೇ ದಿನ ಬೆಳಗ್ಗೆ ಪಟೇಲರ ಒಂದು ನಿಧಿಯ ಆ ಒಂದು ಹಣದ ದುರುಪಯೋಗವನ್ನು ತನಿಖೆ ಮಾಡೋದಕ್ಕೆ ಪೊಲೀಸ್ ವ್ಯಾನ್ ಬರ್ತದೆ. ಪಟೇಲರು ಅವರನ್ನು ಭೇಟಿಯಾಗಲು ಹೋಗ್ತಾರೆ. ಆಗ ಗ್ರಾಮಸ್ಥರ ಹಳ್ಳಿ ಆ ಗುಂಪು ಆ ಹುಡುಗರು ಎಲ್ಲರೂ ಸಹ ಒಂದು ಭಯಾನಕವಾದನ್ನು ಕಂಡಿಡಿದಿದ್ದೇವೆ, ನೋಡಿದ್ದೇವೆ ಅಂತ ಹೇಳಿ ಆ ಕಡೆಗೆ ಧಾವಿಸ್ತಾರೆ. ಅಲ್ಲಿ ಆ ತಾರು ತುಂಬಿದಂತಹ ಒಂದು ಗುಂಡಿಯಲ್ಲಿ ರಂಗಪ್ಪನ ಕಾಣೆಯಾಗಿದ್ದಂತಹ ಮಗ ಸಿಕ್ಕಿ ಬಿದ್ದಿರ್ತಾನೆ. ಅವನ ಕಾಲುಗಳು ತಾರಿನಲ್ಲಿ ಸಿಕ್ಕಿಕೊಂಡಿರುತ್ತೆ ಮತ್ತು ಅವನ ಕೈಗಳೆರಡು ಒಂದು ಟಾರ್ ಡ್ರಮ್ಗೆ ಗಂಟಿಯಾಗಿ ಹಿಡಿದುಕೊಂಡಿರುತ್ತೆ. ಅವನ ಇಡೀ ದೇಹ, ಮುಖ ಎಲ್ಲವೂ ಟಾರಿನಿಂದ ಮುಚ್ಚಲ್ಪಟ್ಟಿರುತ್ತೆ. ಮತ್ತು ಆ ಹುಡುಗ ಜೀವವಿಲ್ಲದಂತೆ ಕಾಣಿಸ್ತಾ ಇರ್ತಾನೆ. ಆದಾಗ್ಯೂ ಆ ಹತ್ತಿರದಲ್ಲಿ ಹೋಗಿ ನೋಡಿದಾಗ ಆ ರಂಗಪ್ಪನ ಮಗ ಇನ್ನೂ ಜೀವಂತವಾಗಿ ಇರ್ತಾನೆ. ಈ ರೀತಿಯಾಗಿ ಈ ಒಂದು ಕಥೆಯು ಕೊನೆಗೊಳ್ಳುತ್ತೆ. ಈ ಟಾರ್ ಅರೈವ್ಸ್ ಇದು ಒಂದು ರೀತಿಯಂತಹ ಒಂದು
ಪವರ್ಫುಲ್ ಕಥೆಯಾಗಿರುತ್ತೆ. ಏಕೆಂದರೆ ಇದು ಬದಲಾವಣೆ ಮತ್ತು ಆಧುನೀಕರಣ ಹೇಗೆ ಭರವಸೆ ಮತ್ತು ವಿನಾಶ ಎರಡನ್ನು ತರಬಹುದು ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಹಳ್ಳಿಯ ರಸ್ತೆಯನ್ನು ಸುಧಾರಿಸಲು ಉದ್ದೇಶಿಸಿದ್ದ ತಾರಿನ ಒಂದು ಆಗಮನ ಅಂತಕ್ಕಂಥದ್ದು ಜನರನ್ನು ವಿಭಜಿಸುತ್ತೆ, ಸಂಘರ್ಷಗಳನ್ನು ಸೃಷ್ಟಿಸುತ್ತೆ ಮತ್ತು ಒಂದು ಮಗುವನ್ನು ಕೊಲ್ಲುವ ಹಂತಕ್ಕೆ ತಲುಪಿಸಿದೆ ಅಂತಕ್ಕಂಥದ್ದು ಈ ಕಥೆಯಲ್ಲಿ ಕಾಣಬಹುದು. ಇದೊಂದು ಭ್ರಷ್ಟಾಚಾರ, ಸಾಮಾಜಿಕ ಅನ್ಯಾಯ ಮತ್ತು ಅಧಿಕಾರದ ಕುರುಡು ಸ್ವೀಕಾರದ ಬಗ್ಗೆ ಒಂದು ಎಚ್ಚರಿಕೆಯ ಕಥೆಯಾಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.